ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇದೆಯಾ ನಮ್ಮ ಜೊತೆ ಇದೆಯಾ? ಸರಿ ಆಯ್ತು. Hello, welcome to my YouTube channel, guys. Today I am going to make a new video. Hey guys, welcome back to my YouTube channel. ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ತಮ್ಮನೇಲಿ ನೋಡಿರ್ತೀರ. ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ. ಆ್ಯಂಡ್ ವೀಕೆಂಡ್ ಆಗಿರೋದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ದಿವಸ ಆದಮೇಲೆ ಪ್ಲ್ಯಾನ್ ಮಾಡಿ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಆ್ಯಂಡ್ ಮೈಸೂರಲ್ಲಿ ಯಾವ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಆದಷ್ಟು ಬೇಗ ತೋರಿಸ್ತೀನಿ. ಆ್ಯಂಡ್ ನನ್ನ ಜೊತೆ ಯಾರ್ಯಾರು ಬರ್ತಿದ್ದಾರೆ ಅಂತಲೂ ತೋರಿಸ್ತೀನಿ. ಲೆಟ್ಸ್ ಗೋ, ಲೇಟ್ ಮಾಡಿದೆ, ಆದಷ್ಟು ಬೇಗ ಹೋಗೋಣ. ಗೈಸ್ ಇವ್ರು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ನನ್ನ ಮನೆಯಿಂದ ಬಾಕ್ಸ್ ತೊಗೊಂಬಂದು ಇಲ್ಲಿ ತಿಂತಾ ಇದ್ದಾನೆ ಪಾಪ ರೋಡಲ್ಲಿ. ಟ್ರಾಫಿಕ್ ಗೈಸ್, ಟ್ರಾಫಿಕ್, ಬೆಂಗಳೂರು ಟ್ರಾಫಿಕ್ ಇದ್ದೀವಿ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ ಗೈಸ್. ನೋಡು ಇವರಿಬ್ರು ಕಾಫಿ ಮತ್ತೆ ಟೀ ತೊಗೊಂಡಿದ್ದಾರೆ ಗೈಸ್. ನಾನು ಜ್ಯೂಸ್ ತೊಗೊಂಡಿದ್ದೀನಿ. ಕಡೆ ಇವಾಗೇನು ಅಷ್ಟು ಅರ್ಜೆಂಟ್ ಅದು ಅಷ್ಟೇ ಮುಗೀತಪ್ಪ. ನೀನು ಫಸ್ಟ್ ಕಾರ್ ಓಡಿಸು ಕರೆಕ್ಟಾಗಿ. ಕಾರ್ ಓಡಿಸೋ, ಕಾರು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು ಕಾಣಿಸ್ತೀನಿ. ಹಾಯ್ ಗಾಯ್ಸ್. ಏನದು? ಪರದೆ ಸೆಂಟರ್ ಆಫ್ ಡಿಸ್ಟ್ರಾಕ್ಷನ್ ಅದು. ಆಮೇಲೆ ಏನಿಲ್ಲ ಅಷ್ಟೇ. ಓಕೆ, ವಾಟ್ ಓಕೆ? ವಾಟ್ಸ್ ನೆಕ್ಸ್ಟ್? ಗೋಯಿಂಗ್, ಈಟಿಂಗ್, ಸ್ಲೀಪಿಂಗ್. ನೀನು ಕಾಣಿಸ್ತಿಲ್ಲ ಇದರಲ್ಲಿ. ಗೋಯಿಂಗ್, ಈಟಿಂಗ್, ಸ್ಲೀಪಿಂಗ್ ಅಷ್ಟೇ. ಬೇರೆ ಏನು ಪ್ಲೇಸಸ್ ನೋಡಲ್ವಾ? ಹೋಗ್ತೀನಿ ಮಲ್ಗೋಳ ಅಷ್ಟೇನಾ? ಅಷ್ಟೇ. ಹಾಯ್ ಗಾಯ್ಸ್, ನೋಡಿ ಗಾಯ್ಸ್, ನಾವು ಮೈಸೂರು ಎಂಟರ್ ಆಗ್ಬಿಟ್ವಿ. ಹಾಯ್ ಗಾಯ್ಸ್, ಮೈಸೂರಿಗೆ ಬಂದಿರಿ. ಇವಾಗಷ್ಟೇ ಪ್ಯಾಲೇಸ್ ರೀಚ್ ಆಗಿದ್ದೀವಿ ಗೈಸ್ ಮೈಸೂರಿಗೆ. ಸೊ ಚೇತನ ಲೈಟ್ ಆಫ್ ಆಗೋಯ್ತು ಅಂತ ಹೇಳ್ತಿದ್ದಾರೆ. ನಮ್ಮ ದುರದೃಷ್ಟಕ್ಕೆ ಬಂದ ತಕ್ಷಣ ಆಫ್ ಆಗುತ್ತೆ ಲೈಟು. ಬಟ್ ಒನ್ ಥಿಂಗ್ ಏನಂದರೆ, ನಾವು ಕಾರಲ್ಲಿ ಬರುವಾಗ ಸ್ವಲ್ಪ ಲೈಟಿಂಗ್ಸ್ ಆನಲ್ಲಿ ಇತ್ತು, ಬಟ್ ಕಾರ್ ಇಳಿದು ಇಲ್ಲಿ ಬರೋಷ್ಟರಲ್ಲಿ ಲೈಟಿಂಗ್ಸ್ ಆಫ್ ಆಗಿತ್ತು ಗೈಸ್. ಗೈಸ್ ಇವಾಗಷ್ಟೇ ನಮಗೆ ಬಿಂದು ಮತ್ತೆ ಕೃತಿಕಾ ಸಿಕ್ಕಿದ್ದಾರೆ. ಅದಕ್ಕೇನು ಮಾಡೋಣ? ಗೈಸ್ ಇವಾಗ ಮೈಸೂರು ಪ್ಯಾಲೇಸ್ ಒಳಗಡೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಬಿಕಾಸ್ ಲಾಸ್ಟ್ ಶೋ ಇದೆಯಂತೆ. ಸೊ 9:15 9:30ಗೆ ಲಾಸ್ಟ್ ಶೋ ಇದೆ. ಅವಾಗ ಹೋಗಿ ತೋರಿಸ್ತೀನಿ. ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಇರುತ್ತೆ ಆ್ಯಂಡ್ ಅಲ್ಲಿ ಸ್ಟೋರಿ ಎಲ್ಲ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ ಗೈಸ್. Shining, splendidly studded with pearl and precious stone.
ಇವಾಗ ಕಂಪ್ಲೀಟ್ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಗೈಸ್. ಇವಾಗ ನಾವು ಡಿನ್ನರ್ ಮಾಡೋದಕ್ಕಂತ ಈ ಕಡೆ ಬಂದಿದ್ದೀವಿ ಪ್ಯಾಲೇಸ್ ಹಿಂದೆ. ಸೊ ಇಲ್ಲಿ ಇಡ್ಲಿ ದೋಸೆ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಕೇಳಿದ್ದೆ, ಅದಕ್ಕೋಸ್ಕರ ಇವಾಗ ಟ್ರೈ ಮಾಡ್ತಿದ್ದೀವಿ. ಆ್ಯಂಡ್ ಟೇಸ್ಟ್ ಮಾಡಿದೆ ಗೈಸ್, ಆಲ್ರೆಡಿ ತುಂಬ ಚೆನ್ನಾಗಿದೆ. ಪಿಜ್ಜಾ ಮತ್ತು ಸಮ್ ಸ್ಪೆಷಲ್ ಫುಡ್ ಆರ್ಡ್ರ್ ಮಾಡಿದ್ದೇನೆ ಗೈಸ್ ಶಶಾಂಕ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಗೈಸ್ ಇವಾಗಷ್ಟೇ ಡಿನ್ನರ್ ಮಾಡ್ಕೊಂಡ್ವಿ. ಸೊ ಇವಾಗ ಮತ್ತೆ ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಬಂದು ಏನ್ ಮಾಡ್ತೀವಿ ಏನೆಲ್ಲ ಮಾಡ್ಬೋದು ಅಂತ ಜಸ್ಟ್ ವಾಚ್ ಅಂಡ್ ಸೀ. ಎಸ್ ಗೈಸ್, ಇವಾಗ ಇದು ಟ್ಯಾಂಗೋ ರೈಡ್ ಅಂತ, ಸೊ ಇದ್ರಲ್ಲಿ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಪ್ಯಾಲೇಸ್ ಕಾಣಿಸ್ತಿದೆ ನೋಡಿ ಗೈಸ್, ಎಲ್ಲ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್, ತುಂಬ ಚೆನ್ನಾಗಿರುತ್ತೆ. ಮೈಸೂರು ಪ್ಲೇಸ್ ಫಸ್ಟ್ ಆಫ್ ಆಲ್ ನಂಗೆ ತುಂಬ ಇಷ್ಟ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. Mysore Palace. Tomorrow we'll go to temple. No, please tell the history of Mysore Palace. And after you watch. ಏನ್ರಲ್ಲಿ ಹೋಗ್ತಿದೀವಿ ಅಂತ ಹೇಳು, ಏನ್ರಲ್ಲಿ ಹೋಗ್ತಿದೀವಿ ಅಂತ ಹೇಳು ಅವ್ರಿಗೆ. Jatkapandi. Yeah. Hey, Tango. Tango. Hey. Yeah, she's from Britain. She said this is the Tango ride. This is Tango ride. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ ಗೈಸ್ ನಾವು ಇವಾಗ ಹಾರ್ಸ್ ರೈಡ್ ಹೋಗ್ತಾ ಇದ್ದೀವಿ ಡಿನ್ನರ್ ಮುಗಿಸ್ಕೊಂಡು. ಸೊ ಈ ಎಕ್ಸ್ಪೀರಿಯೆನ್ಸ್ ಒಂಥರ ತುಂಬ ಚೆನ್ನಾಗಿದೆ. ನೀವು ಮೈಸೂರು ಬಂದಾಗ ಎಕ್ಸ್ಪ್ಲೋರ್ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಲುಕ್ ಯು ಕ್ಯಾನ್ ಸಿ ಹಾರ್ಸ್ ರೈಡ್ ಹೆಂಗೆ ಹೋಗ್ತಿದೆ ಅಂತ. ಫುಲ್ ಪ್ಯಾಲೇಸ್ ಒಂದು 2 ರೌಂಡ್ಸ್ ಕರ್ಕೊಂಡು ಹೋಗ್ತಾರೆ ಗೈಸ್. ಇಟ್ ಕಾಸ್ಟ್ ಅರೌಂಡ್ 800 to 1000. ಅವ್ರ ಫ್ಯಾಮಿಲಿ ಬಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಆಗ್ಬೋದು, ಬಟ್ ತುಂಬ ಚೆನ್ನಾಗಿದೆ ಗೈಸ್. ಇಟ್ಸ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ ಆಸ್ ವೆಲ್. ಗೈಸ್ ಇವಾಗಷ್ಟೇ ನಾವು ಟ್ಯಾಂಗೋ ರೈಡ್ ಮುಗಿಸ್ಕೊಂಡು ಇವಾಗ ಚೆಕ್ಕಿನ್ ಸೊ ನಾವು ಪ್ರಿಯೋರಾಗೆ ಇಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಹೆಂಗಿದೆ ಅಂತ ನೋಡೋಣ ಬನ್ನಿ. ಟೈಮ್ ಆಲ್ಮೋಸ್ಟ್ 10:30 ಆಗಿದೆ ಗೈಸ್. ಸೊ ಇನ್ನೂ ಲೇಟ್ ಮಾಡೋದು ಬೇಡ, ಮತ್ತು ನಾಳೆ ಬೆಳಗ್ಗೆ ಎದ್ದು ಟೆಂಪಲ್ಗೆ ಹೋಗ್ಬೇಕಾಗುತ್ತೆ. ಸೊ ಬಂದಿದೆ ಎಲ್ಲ ಕಿತ್ತಾಡ್ತಾ ಇದ್ದಾರೆ. ಇವನೊಬ್ಬನೇ ಸಾಕು ನಮ್ಮ ಟೀಮಲ್ಲಿ ಹಾಳು ಮಾಡೋಕ್ಕೆಲ್ಲ. ಆ್ಯಂಡ್ ದ ಸ್ಕ್ರೀನ್ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಮಿಡ್ನೈಟ್ 2 o'clock ಐಸ್ ಕ್ರೀಮ್ ಆರ್ಡರ್ ಮಾಡಿ ತಿಂತಾ ಇದೀವಿ ಗೈಸ್.
ತುಂಬ ದಿನ ಆಗಿತ್ತು ಎಲ್ಲರೂ ಮೀಟ್ ಮಾಡಿ ಅಂತ ಫುಲ್ ಮಾತಾಡ್ಕೊಂಡಿದ್ವಿ ಗೈಸ್. ಇವಾಗ ಟೈಮ್ ಆಲ್ಮೋಸ್ಟ್ 3:45 ಆಗಿದೆ. ಇವಾಗ ಎಲ್ಲರೂ ಮಲ್ಗಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಶಶಾಂಕ್ ಬೇರೆ ರೂಮಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾನೆ. ಗೈಸ್ ಚೇತನ ಆಲ್ರೆಡಿ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಿದ್ದಾಳೆ. ಕೃತಿಕಾ ಫೋನ್ ನೋಡ್ತಾ ಇದ್ದಾಳೆ ನೋಡಿ. ಬಿಂದುನು ಸ್ನಾನಕ್ಕೆ ಹೋಗಿದ್ದಾಳೆ. ನೆಕ್ಸ್ಟ್ ನಾನು ಹೋಗಬೇಕು. ಸೊ ವೆಯ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಶಶಾಂಕು ಬೇರೆ ರೂಮಲ್ಲಿ ರೆಡಿ ಆಗ್ತಿದ್ದಾನೆ. ಅವನು ಎದ್ದು ಗೈಸ್ ಇವರೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ ನೋಡಿ. ಬಿಂದು ಕೃತಿಕಾಗೆ ಹೇರ್ ಸ್ಟೈಲ್ ಮಾಡ್ತಿದ್ದಾಳೆ. ಚೇರೆಲ್ಲ ಹಾಕೊಂಡು ಕಷ್ಟಪಡ್ತಿದ್ದಾಳೆ. ಓ ಮೈ ಗಾಡ್. ಫೈನಲಿ ರೆಡಿ ಆಗಿದ್ದೀನಿ ಗೈಸ್. ಹಿಂಗೆ ಕಾಣಿಸ್ತಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಜಸ್ಟ್ ಔಟ್ಫಿಟ್ ಚೆಕ್. ಸೊ ಇವಾಗಷ್ಟೇ ರೆಡಿಯಾಗಿ ಚೆಕ್ಔಟ್ ಆಗ್ತಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದೀವಿ ಗೈಸ್, ಚಾಮುಂಡಿ ಬೆಟ್ಟಕ್ಕೆ. ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವಾಗ ಚಾಮುಂಡಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ ಗೈಸ್, ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಳ್ಳೋಕ್ಕೆ. ಆಲ್ರೆಡಿ ಟೈಮ್ 8 ಆಗಿದೆ. ಇವಾಗ ಬಿಟ್ಟಿದ್ದೀವಿ. ಸೊ ಮೇಲೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ನೋಡೋಣ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ರಶ್ ಇರ್ತಾರೋ ಇಲ್ವೋ ನೋಡೋಣ. ನಾವು ಸ್ಟೇ ಮಾಡಿದ ಪ್ಲೇಸಿಂದ ಮೈಸೂರು ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಹತ್ರನೇ ಇದೆ. ಸೊ ಅದರಿಂದ ನಾವು ಬೇಗ ರೀಚ್ ಆಗ್ತಿದ್ದೀವಿ ಗೈಸ್. ಯಾರೂ ರಶ್ ಇಲ್ಲ ಅಂದರೆ ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ 9 o'clock ಆಗಿದೆ ರೀಚ್ ಆಗೋಷ್ಟರಲ್ಲಿ. ಆ್ಯಂಡ್ ಇವಾಗ ಶಶಾಂಕ್ ಎಲ್ರಿಗೂ ಟಿಕೆಟ್ಸ್ ತೊಗೊತಿದ್ದಾನೆ ಗೈಸ್. ಇವಾಗಷ್ಟೇ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಪೂಜೆ ಸಾಮಾನೆಲ್ಲ ತೊಗೊಂಡು ಇವಾಗ ದರ್ಶನ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಹೆಂಗೆ ಇದು ಮಾಡ್ತೀರಾ? ಗೈಸ್ ನಾವು ರಶ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ತುಂಬಾ ರಶ್ ಇದ್ದಾರೆ. ಎಷ್ಟೊತ್ತಾಗುತ್ತೋ ದರ್ಶನ ಆಗೋಷ್ಟರಲ್ಲಿ ನೋಡೋಣ. ಅಯ್ಯೋ ಹಂಗೆ ಇರೋದು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಗೈಸ್. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಟೆಲಿಗೆ ಬಂದಿದ್ದೀವಿ. ಆ್ಯಂಡ್ ಎಲ್ಲರೂ ಆಲ್ಮೋಸ್ಟ್ ದೋಸೆ, ಇಡ್ಲಿ ಮತ್ತು ರೈಸ್ ತೊಗೊಂಡಿದ್ದೀವಿ. ಈಗ ದ ಫೇಮಸ್ ಮೈಸೂರು ಪಾಕ್ ಬಂದಿದ್ದೀವಿ. ಸ್ವೀಟ್ಸ್ ತೊಗೊಳ್ಳೋಣ ಅಂತ. ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಿ ಗೈಸ್, ತೋರಿಸ್ತೀನಿ. ಆ್ಯಂಡ್ ಈ ವೇ ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಹಳ್ಳಿ ವಾತಾವರಣ, ಫುಲ್ ಹಳ್ಳಿ ವೈಬ್ಸ್, ತುಂಬ ಚೆನ್ನಾಗಿದೆ ಗೈಸ್. ಎಷ್ಟೋ ದಿನ ಆದಮೇಲೆ ಟ್ರಾಫಿಕ್ಕಿಂದ ಬಿಟ್ಟು ಹೊರಗಡೆ ಪೀಸ್ಫುಲ್ಲಾಗಿ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಬಿಸಿಲಿದೆ, ಅದಕ್ಕೋಸ್ಕರ ಎಳ್ನೀರು ಕುಡಿತಾ ಇದ್ದೀವಿ ಎಲ್ಲರೂ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಬಿಸಿಲಿದೆ ಗೈಸ್, ಕಣ್ಣು ಬಿಡೋಕ್ಕಾಗ್ತಿಲ್ಲ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸರೌಂಡಿಂಗ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಸಖತ್ ಪೀಸ್ಫುಲ್ ಆಗಿದೆ. ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಬಿಸಿಲಿಲ್ಲ ಅಂದರೆ ಪಕ್ಕ ಇಲ್ಲೇ ಇರ್ತೀವಿ.
ಬಟ್ ನೋಡೋಣ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಒಳಗಡೆ ಹೆಂಗಿದೆ ಅಂತ ಆದರೆ ಒಂದು ಕ್ಲಿಪ್ ಹಾಕ್ತೀನಿ. ಲೆಟ್ಸ್. ದೇವಸ್ಥಾನ ಒಳಗಡೆ ಕೂಡ ತುಂಬ ಚೆನ್ನಾಗಿದೆ ಗೈಸ್. ತುಂಬ ದೇವರಿದೆ ಇಲ್ಲಿ, ನಮಗೆ ಗೊತ್ತಿಲ್ಲದೆ ಇರೋಂಥ ದೇವ್ರುಗಳೆಲ್ಲ ಇದೆ ಇಲ್ಲಿ. ತುಂಬ ಎಕ್ಸ್ಪ್ಲೋರ್ ಮಾಡಿ ತುಂಬ ಕಲಿಯುವಂಥದ್ದಿದೆ ಈ ದೇವಸ್ಥಾನದಲ್ಲಿ. ಯಾರಾದರೂ ಬಂದರೆ ವಿಸಿಟ್ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಬಿಸಿಲಿರೋದಕ್ಕೆ ತುಂಬ ಡಿಹೈಡ್ರೇಟ್ ಆಗ್ತಿದೆ ಗೈಸ್. ಸೊ ಅದಕ್ಕೋಸ್ಕರ ಮ್ಯಾಂಗೋ, ವಾಟರ್ ಮೆಲನ್ ಎಲ್ಲ ತೊಗೊಂಡು ತಿಂತಾಯಿದ್ದೀವಿ ಗೈಸ್. ಇವಾಗ ದೇವಸ್ಥಾನದಿಂದ ನೆಕ್ಸ್ಟ್ ನಾವು ಹೋಗ್ತಿರೋದು ಲಲಿತಮ್ಮ ಮಹಲ್ಗೆ. ಆ್ಯಂಡ್ ಅಲ್ಲೋದ್ಮೇಲೆ ಆ ಪ್ಲೇಸ್ ಯಾವ ಥರ ಇದೆ ಏನಂತ ನಿಮಗೆ ತೋರಿಸ್ತೀನಿ. ಸರಿ ನೋಡಕ ಒಬ್ಬರು ₹100 ಇರುತ್ತೆ, ಅದರಲ್ಲಿ ಟೀ ಕಾಫಿ ಕೊಡ್ತಾರೆ. ಮೇಲೆ ಇಲ್ಲ, ರೂಮ್ ಸೈಡ್ ಇಲ್ಲ. ಫೋಟೋಸ್ ಬೇಕಾದ್ರೆ ಮೊಬೈಲ್ ತಗೊಂಡ್ಬಂದು ಒಬ್ಬರು ₹100 ಇರುತ್ತೆ. ಸ್ಕ್ಯಾನ್ ಮಾಡಪ್ಪ ಗೈಸ್. ಇದು ಲಲಿತ ಮಹಲ್ ಎಂಟ್ರೆನ್ಸ್ ಪ್ಲೇಸ್ ಇದು. ಆ್ಯಂಡ್ ಫೋಟೋಶೂಟ್ಗೆ ಎಲ್ಲ ಪ್ಲೇಸಸ್ಸಲ್ಲೂ ಅಲೋ ಮಾಡಲ್ಲ, ಬರೀ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಕೊಡ್ತಾರೆ, ಅಲ್ಲಿ ಮಾತ್ರ ಫೋಟೋಶೂಟ್ ಅಲೋ ಇದೆ ಗೈಸ್. ಬಟ್ ಇದು ಒಂಥರ ಚೆನ್ನಾಗಿದೆ. ಆ್ಯಂಡ್ ಈಗ ನಾವು ಬಂದಿರೋದು ಮೈಸೂರು ಫೇಮಸ್ ಚರ್ಚ್. ಆ್ಯಂಡ್ ತುಂಬ ದೊಡ್ಡ ಚರ್ಚ್, ಸೆಂಟ್ ಫಿನೋಮಿನೋ. ಚರ್ಚ್ ಒಳಗಡೆ ಕೂಡ ಎಷ್ಟು ಸೈಲೆಂಟ್ ಆಗಿದೆ ನೋಡಿ ಗೈಸ್, ತುಂಬ ಚೆನ್ನಾಗಿದೆ. ಚರ್ಚ್ ಒಳಗಡೆ ಹೋಗಿ ಹೊರಗಡೆ ಬರೋ ಅಷ್ಟರಲ್ಲಿ ಈವ್ನಿಂಗ್ ಆಗಿಬಿಟ್ಟಿದೆ ಆ್ಯಂಡ್ ಸನ್ರೈಸ್ ಕೂಡ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಆರ್ ಬೆಂಗಳೂರಿಗೆ ವಾಪಸ್ ಹೋಗೋದಾ ಏನಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಲೆಟ್ಸ್ ಸಿ ಗೈಸ್. ಈ ಬಸ್ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನನಗೂ ಇದರಲ್ಲಿ ಹೋಗಬೇಕು, ಟ್ರೈ ಮಾಡಬೇಕು ಅಂತ ಒಂದು ವಿಶ್ ಇದೆ. ನೋಡೋಣ ಯಾವತ್ತಾದ್ರೂ ಆಪರ್ಚುನಿಟಿ ಆದರೆ. ಆ್ಯಂಡ್ ಇದು ಬೆಂಗಳೂರಲ್ಲಿ ಕೂಡ ಅವೈಲೇಬಲ್ ಇದೆ. ಈಗ ರೀಸೆಂಟ್ ಟೈಮ್ಸಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಡಬಲ್ ಟೆಕ್ಕರ್ ಬಸ್ ಅಂತ ಏನೋ ಕರೀತಾರೆ. ಚೆನ್ನಾಗಿತ್ತಾ? ಅದೇ ಬ್ರೋ ಗಾಡಿ ಓಡಿಸ್ಕೊಂಡಿದ್ದು. ಅದ್ ಬಿಟ್ರೆ ಏನ್ ಬ್ರೋ ಜಾಸ್ತಿ ಇಷ್ಟ ಆಗಿತ್ತು? ಊಟ ಬ್ರೋ. ಅಲ್ವಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಏನ್ ಊಟ ಇಷ್ಟ ಆಯ್ತು? ಆ ಪ್ಯಾಜ್ ಯಾವತ್ತು ಇದ್ದಿದೆ ಬ್ರೋ, ಅದು ಕ್ಲಿಪ್ ಬೇಕಾಗಿಲ್ಲ, ಯಾವ್ದು ಬೇಕಾಗಿಲ್ಲ, ಸ್ಟೂಡಿಯೋಗೆ ಬಂದ್ರೆ ಸಾಕು ಬ್ರೋ, ಅದೇ ಕೆಲಸ ಬ್ರೋ. ಏನ್ ಬ್ರೋ? ಹೊಡೆದಾಡೋದೇ ಬ್ರೋ ಕೆಲಸ ಬ್ರೋ. ಆದ್ರೆ ಹೇಗಿತ್ತು ಟ್ರಿಪ್? ಸಣ್ಣದಾಗಿತ್ತು ಬ್ರೋ. ಓಕೆ. ಗೈಸ್ ಇವಾಗ ಅಷ್ಟೇ ಬೆಂಗಳೂರು ರೀಚ್ ಆಗಿದ್ದೀವಿ. ಸೊ ಹೆಂಗಿತ್ತು ಬ್ರೋ? ಟ್ರಿಪ್? ಕಾಮೆಂಟ್ಸ್ ನೋ ಕಾಮೆಂಟ್ಸ್. ಇಲ್ಲ ಸರ್. ಆಯ್ತು, ಆಮೇಲೆ ಟ್ರಿಪ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ 2 days ಆಫ್ ಮೈಸೂರು. ಗೈಸ್ ನಾನು ಇವಾಗಷ್ಟೇ ಮನೆಗೆ ರೀಚ್ ಆಗಿದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಆಲ್ಮೋಸ್ಟ್ ಮನೆಗೆ ರೀಚ್ ಆಗ್ತಿದ್ದಾರೆ. ಆ್ಯಂಡ್ ಐ ಹೋಪ್ ನಮ್ಮ ಮೈಸೂರು ಟ್ರಿಪ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಿತ್ ದ ಲಾಟ್ಸ್ ಆಫ್ ಲವ್. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.